ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಈ ಮೀಡಿಯಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಳಗೊಂದ್ ನಡೀತಾ ಇರ್ತತೆ ಹೊರಗೊಂದ್ ನಡೀತಾ ಇರ್ತತೆ. ಆದ್ರೂನು ಅದನ್ನ ಮೀಡಿಯಾದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ಬೆನ್ ಹಿಡ್ಕೊಂಡ ಅಂದ್ರೆ ಅಯ್ಯೋ ಬೆನ್ನು ಒಂದ, ಅಯ್ಯೋ ಬಗ್ಗಿದ ಅಂದ್ರೆ ಬಗ್ಗಿದ ಅಂತ ಇಂಥವನ್ನೆಲ್ಲ ಹೈಲೈಟ್ ಮಾಡ್ತಾರೆ. ಬಟ್ ಎಷ್ಟೋ ಜನ 3 ವರ್ಷದ ಮಗು 2 ವರ್ಷದ ಮಗು ಹುಟ್ಟಿದ ಕೂಸ್ನು ಬಿಡ್ತಾ ಇಲ್ಲ, ಅಂತವನ್ನೆಲ್ಲ ಹೈಲೈಟ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಅವರು TRP ಗೋಸ್ಕರ ಅವರೇ ಮಾಡ್ತಿರ್ಬೇಕಾದ್ರೆ ನಮಗ್ ನೋಡೋರಿಗೆ ಏನಲ್ವಾ, ನಾವು ಸಪೋರ್ಟ್ ಮಾಡ್ತೀವಿ. ಅವ್ರು ಬೇಗ ಬರ್ಲಿ ಅಂತ ಬೇಗ ಬರ್ಲಿ. ಮೊನ್ನೆ ಶಿವರಾತ್ರಿ ಆದ್ರೂ ಕೇಳ್ಕೊಂಡಿದ್ದೊಂದೇ, ಬರೋ ಯುಗಾದಿ ಅನ್ನಷ್ಟರಲ್ಲಿ ಆದಷ್ಟು ಬೇಗ ಬರ್ಲಿ, ಡಿ ಬಾಸ್ ಬರ್ಲಿ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ಹಬ್ಬ ಆಗುತ್ತೆ ಅದು. ಕಾಂಜಿ ಪಿಂಜಿ ಮೀಡಿಯಾಗಳು ಇರ್ತಾವಲ್ಲ, ಅವ್ರಿಗೆಲ್ಲ ಅಂದಿದಾರಲ್ಲ ಏನ್ರಿ ಮೀಡಿಯಾ ಅಂತ. ರೀಸೆಂಟ್ ಆಗಿ ಅವ್ರ ವೈಫ್ ನಮ್ ದಾವಣಗೆರೆಗೆ ಬಂದಿದ್ರು. ಒಂದು ಅರ್ಶನ ಕುಂಕುಮ ತಗೊಂಡಿಲ್ಲ ಅನ್ನೋದನ್ನ ಮೀಡಿಯಾದವ್ರು ಹೈಟ್ ಮಾಡಿದ್ರು. ಅವ್ರು ಆಕ್ಚುಲಿ ಮಾಡಿರೋ ತಪ್ಪಲ್ಲ ನನ್ನ ಪ್ರಕಾರ. ಟ್ರೈನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ಬರ್ತಾ ಇದೀನಿ ಚಿನ್ನ, ಆದಷ್ಟು ಬೇಗ ಬರ್ಲಿ. ಅದೇನೋ ಒಬ್ರಿಗೆ ದಾನ ಮಾಡಿದ್ದು ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದಾನೆ ಅದಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಒಳ್ಳೆತನ ಜಾಸ್ತಿ ಇದೆ. ಮೇಲ್ನೋಟಕ್ಕೆ ಸ್ವಲ್ಪ ಕ್ರೂರಿ ಅನ್ಸ್ತಿದ್ರು ಒಳನೋಟದಲ್ಲಿ ಮನಸ್ಸು ತುಂಬಾ ಮೃದು ಇದೆ. ಸೊ ಅದು ಇಷ್ಟ. ಅಭಿಮಾನಿಗಳನ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಇನ್ನೊಂದು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಅಭಿಮಾನಿಗಳನ್ನ ಯಾವತ್ತೂ ಮಾತಾಡ್ಸಕ್ ಬಂದಾಗ ತಪ್ಪಿಲ್ಲ, ಹೋದ್ರು ಸಮೇತ ಕರೆದು ಸಮೇತ ಮಾತಾಡ್ಸಿದ್ದಾರೆ. ಹಿಂಗೂ ಇದಾರ ಅವರು ಅಂತ ಆವತ್ತಿಂದ ಫ್ಯಾನ್ ಆದ್ರೆ ಇವ್ರಿಗೆ ಆಗಬೇಕು. ಅವ್ರು ಬೆಳೆದು ಬಂದಿದ್ ರೀತಿ, 0 ಇಂದ ಹುಟ್ಟಿದ್ದು ಬೆಳೆದಿದ್ದು ಚೆನ್ನಾಗಿ ಬರ್ತೀರಾ ಬಿಡಿ ಮೇಡಮ್, ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ ರಾಕಿ ಮಾತಾಡ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಂಗೆ ನಮ್ ಡಿ ಬಾಸ್ ಅವ್ರದ್ದು ಬ್ಯಾಡ್ ಟೈಮ್ ನಡೀತಿದೆ. ಸೊ ಅದಕ್ಕೆ ಅವ್ರ ಸೆಲೆಬ್ರಿಟೀಸು ಏನಂತ ರಿಯಾಕ್ಟ್ ಮಾಡಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ, ಸೊ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಕವರ್ ಮಾಡಿದೀನಿ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಡಿ ಬಾಸ್ ಎಷ್ಟು ವರ್ಷದಿಂದ ಫ್ಯಾನ್ ಆಗಿದ್ದೀರಾ? ನಾನು ಒಂದು 6-7 ವರ್ಷದಿಂದ. 6-7 ವರ್ಷದಿಂದ ಅಂದ್ರೆ ಲೈಕ್ ಎಷ್ಟು ಏಜ್ ಅಲ್ಲಿ ಆಗಿದ್ದು? ಎಷ್ಟನೇ ಕ್ಲಾಸ್ ಇರುವಾಗ ಆಗಿದ್ರಿ? 10th ಇರುವಾಗ ಆಗಿದ್ರಿ. ಅವ್ರು ನಮ್ಗೆ ತಿಳಿದು ಬುದ್ಧಿ ಬಂದಾಗಿಂದನೂ ಫ್ಯಾನ್ ಆಗಿದ್ವಿ. ಅವ್ರನ್ನ ಯಾವಾಗ ನೋಡಿದ್ವಿ ಅವಾಗಿಂದನೂ ಫ್ಯಾನ್ ಆಗಿದ್ವಿ. ಅವ್ರು ನೋಡಿದಾಗಿಂದ ಫ್ಯಾನ್ ಆಗಿದ್ದೀರಾ ನೀವು? ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ದರ್ಶನ್ ಫ್ಯಾನ್ಸ್, ಹಂಗಾಗಿ ನಂಗೂ ದರ್ಶನ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ಇಷ್ಟ. ನಿಮ್ಗೆ? ನಮ್ಗೂ ಅಷ್ಟೇ, ಚಿಕ್ಕ ವಯಸ್ಸಿಂದಾನು ನಮ್ಗೆ ದರ್ಶನ ಅಂದ್ರೆ ಬಹಳ ಇಷ್ಟ. ಅಂದ್ರೆ ಯಾವ ಕ್ಲಾಸ್ ಅಲ್ಲಿ ಇದ್ದಾಗ ಫ್ಯಾನ್ಸ್ ಆಗಿದ್ರಿ ನೀವು? ಚಿಕ್ಕ ವಯಸ್ಸಿಂದ ಅಂದ್ರೆ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್. ಹೌದಾ? 4-5 ಆಕ್ಚುಲಿ ಬ್ರೋ ಐ ಆಮ್ ಸಿನ್ಸ್ ಚೈಲ್ಡ್ಹುಡ್ ಆಕ್ಚುಲಿ. ಚೈಲ್ಡ್ಹುಡ್ ಇಂದ? ನಾವು ಅಷ್ಟೇ ಸಣ್ಣದಿಂದನೇ ಫ್ಯಾನ್. ಸಣ್ಣವ್ರು ಇದ್ದಾಗಿಂದ ಫ್ಯಾನ್? ಒಂದು 5 ವರ್ಷ. 5 ವರ್ಷ? 3 ಇಯರ್ಸ್. ನಾವು ಹುಟ್ಟಿದಾಗಿಂದ ಅವ್ರ ಫ್ಯಾನ್. ಹುಟ್ಟಿದಾಗಿಂದನೂ ಅವ್ರ ಫ್ಯಾನ್. ಅವ್ರ ಸಾರಥಿ ಪಿಕ್ಚರ್ ಬಂದಾಗಿಂದನೂ ಫ್ಯಾನು. ಆಕ್ಟಿಂಗ್, ಅವ್ರು ಬೆಳೆದು ಬಂದಿದ್ ರೀತಿ, 0 ಇಂದ ಹುಟ್ಟಿದ್ದು ಬೆಳೆದಿದ್ದು ಅದಿಷ್ಟ ಆಯ್ತು, ಹಾಗಾಗಿ ಅವ್ರ ಫ್ಯಾನ್ ನಾನು. ಜೈ ಡಿ ಬಾಸ್. ಮೂವೀಸ್ ಎಲ್ಲ ಚೆನ್ನಾಗಿರ್ತವೆ, ಆ ಮೂವೀಸ್ ಎಲ್ಲ ಚೆನ್ನಾಗಿರುತ್ತೆ. ನಾನು ಡಿಬಾಸ್ ಫ್ಯಾನ್ ಅಲ್ಲ ಆಕ್ಚುಲಿ, ನಾನು ಅಪ್ಪು ಬಾಸ್ ಫ್ಯಾನ್. ಅಂಡ್ ನನಗೆ ಡಿಬಾಸ್ ಅಂದ್ರೆ ಇಷ್ಟ. ಡಿಬಾಸ್ ಅಂದ್ರೆ ಇಷ್ಟ. ಎಷ್ಟು ವರ್ಷದಿಂದ ಫ್ಯಾನ್ ಆಗಿದೆ? ನಾನು ಚಿಕ್ಕವಳಿದ್ದಾಗಿನ ಅವ್ರಂದ್ರೆ ಇಷ್ಟ. ಚಿಕ್ಕವರು ಇದ್ದಾಗಿಂದ ಅವ್ರಂದ್ರೆ ಇಷ್ಟ. ಸೇಮ್ ನಮಗೂ 7 ಇಯರ್ಸ್ ಇಂದ. 7 ಇಯರ್ಸ್ ಇಂದ ಅಂದ್ರೆ ಲೈಕ್ ಯಾವ ಕ್ಲಾಸ್ ಅಲ್ಲಿ ಇದ್ರಿ? ನಾನು 3rd ಸ್ಟ್ಯಾಂಡರ್ಡ್ ಇದ್ದೆ. 3rd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಫ್ಯಾನ್ ಆಗಿದ್ದೀರಾ? ನಮಗೆ ಬುದ್ಧಿ ಬಂದಾಗಿಂದ ನಾವು ಡಿವೋರ್ಸ್ ಫ್ಯಾನ್. ನೀವು ಬುದ್ಧಿ ಬಂದಾಗಿಂದ ಡಿವೋರ್ಸ್ ಫ್ಯಾನ್? ನಾನು ಚಿಕ್ಕವಳಿದ್ದಾಗಿದ್ದೇನೆ ಅವರು. ಚಿಕ್ಕವಳು ಇದ್ದಾಗಿಂದ ಫ್ಯಾನ್. ಆಕ್ಚುಲಿ ಪುನೀತ್ ಫ್ಯಾನ್. ಹಾ, ಇವಾಗಿಂದ ಡಿವೋರ್ಸ್ ಫ್ಯಾನ್ ಆಗಿದ್ದೀರಾ? ಪ್ರಕಾರ ಒಂದು 4-5 ವರ್ಷ ಅನ್ಸುತ್ತೆ. 4-5 ವರ್ಷ. ನಾವು ಆಲ್ಮೋಸ್ಟ್ 10 ಇಯರ್ಸ್ ಇಂದಾನೆ. 10 ಇಯರ್ಸ್ ಇಂದ ಯಾವ ಮೂವಿ ನೋಡಿ ಫ್ಯಾನ್ ಆಗಿದ್ದೀರಾ? ಆಕ್ಚುಲಿ ಮೂವಿ ನೋಡಿ ಫ್ಯಾನ್ ಆಗಿಲ್ಲ, ನಾನು ಅವರು ಹೆಲ್ಪ್ ಮಾಡಿರೋದ್ ಬರ್ತದಲ್ಲ ಫೇಸ್ಬುಕ್ ಅಲ್ಲಿ ರೀಲ್ಸ್, ಅದು ಇದು, ಆಮೇಲೆ ಬೇರೆ ಆಕ್ಟರ್ಸ್ ಮಾತಾಡ್ತಾರಲ್ಲ ಅವ್ರ ಬಗ್ಗೆ, ಅದನ್ನ ನೋಡಿ ಆಕ್ಚುಲಿ ನಾವು ಫಿಲಮ್ ನೋಡ್ತಾ ಇದ್ರು ನಾವು ಹುಟ್ಟಾಗಿಂದ. ಅದನ್ನ ಇಲ್ಲಿ ತನಕ ಈ ತರದ್ದು ಫೇವ್ರೇಟ್ ಅಪ್ಪ ಇವರೇ ಬೆಸ್ಟ್ ಅನ್ಕೊಂಡೇ ಇಲ್ಲ ಯಾವ ಇವರ ಮೇಲೂ. ಫಸ್ಟ್ ಟೈಮ್ ಆ ಹೆಲ್ಪ್ ಮಾಡೋದನ್ನ, ಬೇರೆಯವ್ರು ಅವ್ರ ಬಗ್ಗೆ ಮಾತಾಡೋದನ್ನ ನೋಡ್ತಾ ಹಿಂಗೂ ಇದಾರ ಅವರು ಅಂತೇಳಿ ಆವತ್ತಿಂದ ಫ್ಯಾನ್ ಆದ್ರೆ ಇವ್ರಿಗೆ ಆಗಬೇಕು ನೋಡು ಫ್ಯಾನ್ ಆಗಿದ್ದು. ಸೇಮ್ ಕ್ಯಾರೆಕ್ಟರ್ ಬೇಸ್ ಮೇಲೆ ಆಗಿದೆ. ಕ್ಯಾರೆಕ್ಟರ್ ಬೇಸ್, ಹೆಲ್ಪಿಂಗ್ ನೇಚರ್. ನಂಗೆ ತಿಳುವಳಿಕೆ ಬಂದಾಗಿಂದನೇ ಇದೆ. ನೀವು ತಿಳುವಳಿಕೆ ಬಂದಾಗಿಂದ ಅವ್ರ ಫ್ಯಾನ್ ಆಗಿದ್ದೀರಾ? ಅಂದ್ರೆ ಲೈಕ್ ಯಾವ ಕ್ಲಾಸ್ ಅಲ್ಲಿ ಏನು ಅಂತ ಹೇಳ್ಬೋದಾ? ಹಂಗ್ ಬಂದ್ರೆ 10th ಬಂದಾಗಿಂದ ನೀವು ಅವ್ರ ಫ್ಯಾನ್ ಆಗಿದ್ದೀರಾ. ಅವರಲ್ಲಿ ನಿಮ್ಗೆ ಯಾವ ಗುಣಗಳು ಇಷ್ಟ? ಅವರು ದಾನ ಧರ್ಮ ಈ ತರ ಎಲ್ಲ. ಅವರು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಕರ್ನಾಟಕದೊಳಗೆ ಮಾಡ್ತಾರೆ ಫಿಲಮು, ಬೇರೆ ಇಂಡಸ್ಟ್ರಿಗೆಲ್ಲ ಹೋಗೋದಿಲ್ಲ. ಕನ್ನಡ ಜನ ಇಷ್ಟಪಡ್ತಾರೆ, ಕನ್ನಡ ಬೆಳೆಸ್ಬೇಕಂತ ಇದ್ದಾರೆ. ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಬಟ್ ಸೊಸೈಟಿಗೂ ಕೂಡ ಒಳ್ಳೇದನ್ನೇ ಮಾಡಿದ್ದಾರೆ. ಸೊಸೈಟಿಗೆ ಒಳ್ಳೇದ್ ಮಾಡ್ತಾರೆ, ಬಡವರಿಗೆಲ್ಲ ಒಳ್ಳೇದ್ ಮಾಡ್ತಾರೆ. ಅಭಿಮಾನಿಗಳನ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಇನ್ನೊಂದು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಅಭಿಮಾನಿಗಳನ್ನ ಯಾವತ್ತೂ ಮಾತಾಡ್ಸಕ್ ಬಂದಾಗ ತಪ್ಪಿಲ್ಲ, ಹೋದ್ರು ಸಮೇತ ಕರೆದು ಸಮೇತ ಮಾತಾಡ್ಸಿದ್ದಾರೆ. ಅದು ತುಂಬಾ ಇಷ್ಟ. ನಮಿಗೂ ಅದೇ ಮೇನ್ ಎಲ್ಲ. ಇವಾಗ ಯಾವ್ದೇ ಒಂದು ಅಭಿಮಾನಿ ಬಂದ್ರೂನು ಅವರು ಮಾತಾಡ್ಸೆ ಕಳ್ಸಲ್ಲ. ಎಷ್ಟೇ ಕೆಲಸ ಇದ್ರೂನು, ಬಿಸಿ ಇದ್ರೂನು ಅವ್ರು 1 ನಿಮಿಷ ನಿಂತ್ಕೊಂಡಾದ್ರು ಮಾತಾಡಿ ಕಳಿಸ್ತಾರಲ್ಲ, ಅದೇ ನಂಗೆ ತುಂಬಾ ಇಷ್ಟ. ಶತ್ರು ಆದ್ರೂ ಪ್ರೀತಿಯಿಂದ ನೋಡ್ತಾರಲ್ಲ, ಅದೇ ತುಂಬಾ ಇಷ್ಟ. ಶತ್ರು ಆದ್ರೂ ಪ್ರೀತಿಯಿಂದ ನೋಡ್ತಾರಲ್ಲ, ಅದು ನಿಮ್ಗೆ ಇಷ್ಟ. ನಿಮ್ಗೆ ಪ್ರಾಣಿಗಳು ಸಾಕೋದು ಪ್ರಾಣಿಗಳು ಸಾಕೋದು ಏನ್ ಇಷ್ಟ ಅಂತಂದ್ರೆ, ಅವರು ಐರಾವತ ಮೂವಿ
ಐರಾವತ ಅವ್ರ ಮೂವಿ ಸ್ಟೈಲ್ ಆಕ್ಚುಲಿ ಇಷ್ಟ. ಸ್ಟೈಲು, ಯಾ ಅವ್ರ ಹೈಟು, ಅವ್ರ ಸ್ಟೈಲ್, ಯಾ ಯಾ ಅವ್ರ ಪರ್ಸನಾಲಿಟಿ ಪರ್ಸನಾಲಿಟಿ ಇಷ್ಟ. ನಿಮ್ಗೆ? ಪ್ರಾಣಿಗಳೆಲ್ಲ ಸಾಕೋದ್ಕಂದ್ರೆ ಬಹಳ ಇಷ್ಟ. ಪ್ರಾಣಿಗಳು ಸಾಕ್ತಾರಲ್ಲ ಅದು ಇಷ್ಟ. ನಮಗೂ ಅಷ್ಟೇ. ಎಲ್ಲ ಗುಣಗಳಿದೆ ಇಷ್ಟ ಆಗುತ್ತೆ. ಅಂದ್ರೆ ನಮ್ಮ ಆಟೋ ಬಗ್ಗೆನೂ ಇಷ್ಟ ಆಗುತ್ತೆ, ರೈತರ ಬಗ್ಗೆನೂ ಇಷ್ಟ ಆಗುತ್ತೆ, ಎಲ್ಲದೂ ಇಷ್ಟ ಆಗುತ್ತೆ. ಎಲ್ಲದೂ ಇಷ್ಟ ಆಗುತ್ತೆ. ಎಲ್ಲದೂ ಇಷ್ಟ ಆಗುತ್ತೆ, ಅದಕ್ಕೆ ಅವ್ರ ಫ್ಯಾನ್ ಆಗಿರೋದು. ಅದೇನೋ ಒಬ್ರಿಗೆ ದಾನ ಮಾಡಿದ್ದು ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದಾನೆ ಅದಲ್ಲ, ಅದು ತುಂಬಾ ಇಷ್ಟ ಆಗತ್ತೆ ನನಗೆ. ಒಬ್ರಿಗೆ ದಾನ ಮಾಡಿದ್ದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಕ್ಯಾಮ್ರಾ ಮುಂದೆ ಯಾವತ್ತು ಹೇಳ್ಕೊಂಡಿಲ್ಲ ಅವ್ರು, ನಾವ್ ಇವ್ರಿಗೆ ಇದನ್ನೇ ದಾನ ಮಾಡಿದ್ವಿ ಅಂತ. ಹಂಗಾಗಿ ಅವ್ರೇನ ತುಂಬಾ ಇಷ್ಟ. ಅವ್ರು ಸಪೋರ್ಟ್ ಮಾಡೋದು ಎಲ್ಲ ಬಡವ್ರ ಮಕ್ಕಳಿಗಾಗಿ. ಮೊನ್ನೆ ಒಬ್ರದ್ದು ರೀಲ್ಸ್ ನೋಡಿದೆ, 2 ಲಕ್ಷ ಕೊಟ್ಟಿದ್ದಾರಂತೆ ಇಂಜಿನಿಯರಿಂಗ್. ಆ ಥರ ಸಪೋರ್ಟ್ ಮಾಡೋದೆಲ್ಲ ಇಷ್ಟ. ಅವ್ರ ಮೂವಿ ಇಷ್ಟ, ಅವ್ರ ಆ್ಯಕ್ಟಿಂಗ್ ಎಲ್ಲ, ಪರ್ಸ್ನಾಲಿಟಿ ಎಲ್ಲ ಇಷ್ಟ. ಆಕ್ಟಿಂಗ್, ಫಿಲಮ್ಸ್ ಎಲ್ಲ ಇಷ್ಟ. ಆಕ್ಟಿಂಗು, ಫಿಲಮ್ಸ್ ಎಲ್ಲ ಇಷ್ಟ. ದಾನ ಧರ್ಮ, ಬಡವರಿಗೆ ಸಹಾಯ ಮಾಡೋದನ್ನೋದು, ಆಮೇಲೆ ಒಳ್ಳೆತನ ಜಾಸ್ತಿ ಇದೆ. ಮೇಲ್ನೋಟಕ್ಕೆ ಸ್ವಲ್ಪ ಕ್ರೂರಿ ಅನ್ಸ್ತಿದ್ರು ಒಳನೋಟದಲ್ಲಿ ಮನಸ್ಸು ತುಂಬಾ ಮೃದು ಇದೆ. ಸೊ ಅದು ಇಷ್ಟ. ಯಾವ ಗುಣಗಳಿಂದ ತುಂಬಾ ಇಷ್ಟ ಆಯ್ತು? ಅದೇ ಹೈಯೆಸ್ಟ್ ಇರೋದೇ ಹೆಲ್ಪ್ ಮಾಡೋ ಒಂದು ನೇಚರ್ ಇದೆಯಲ್ಲ, ಅದೇ ನನಗೆ ಹೈಯೆಸ್ಟ್ ಇಷ್ಟಪಟ್ಟಿದ್ದು. ಆಮೇಲೆ ಎಲ್ಲರನ್ನು ಇಂಡಸ್ಟ್ರಿ ಅವ್ರನ್ನ ರೆಸ್ಪೆಕ್ಟ್ ಮಾಡೋದಾಗ್ಲಿ. ಹೀರೋಗಳು ಬಿಡಿ, ಎಲ್ಲರೂ ಹೀರೋ ಆಗ್ತಾರೆ, ಫಿಲಮ್ ಆಗ್ತಾರೆ, ಫಿಲಮ್ ಓಡ್ತವೆ, ಚೆನ್ನಾಗಿದ್ರು ಓಡ್ತವೆ, ಇಲ್ಲ ಅಂದ್ರೆ ಇಲ್ಲ. ಸ್ಪೆಷಲ್ ನೇಚರೇ ನಿಮ್ಗೆ ತುಂಬಾ ಅಟ್ರಾಕ್ಟಿವ್ ಅನ್ಸಿದೆ. ಇವಾಗ ಅವ್ರು ಮಾಡಿರೋ ಫಿಲಮ್ ಅಲ್ಲಿ ನಿಮ್ಗೆ ಯಾವ ಫೇವ್ರೇಟ್? ಕರಿಯಾ ಎಷ್ಟ್ ಸಾರಿ ನೋಡಿದಿರಾ ಫಿಲಮ್ಸ್? ಸರಿ ತುಂಬಾ ಸಲ ನೋಡಿದ್ರ. ಕಾಟೇರ ಜಾತಿ ಬೇರೆ ಇದ್ರೂನು ಒಂದೇ ಜಾತಿ, ಎಲ್ಲಾ ಜಾತಿನೂ ಒಂದೇ ಅನ್ನೋದನ್ನ ತೋರ್ಸ್ಕೊಟ್ಟಿದ್ರು. ನಂಗೆ ಸ್ನೇಹನ ಪ್ರೀತಿನ ಇಷ್ಟ. ಎಲ್ಲಾ ಫೇವ್ರೇಟ್. ನಿಮ್ಗೆ? ಸ್ನೇಹನ ಪ್ರೀತಿನ. ಸ್ನೇಹನ ಪ್ರೀತಿ ಎಷ್ಟು ಮುಖ್ಯನೋ ಹಾಗೆ ಸ್ನೇಹನೂ ಅಷ್ಟೇ ಮುಖ್ಯ ಅನ್ನೋದನ್ನ ಫಿಲಮ್ ಅಲ್ಲಿ ನೋಡಿ ತಿಳ್ಕೊಬೇಕು. ಹೌದು. ಅದಕ್ಕೆ ನನಗೆ ಎಲ್ಲ ಫಿಲಮ್ ಇಷ್ಟ. ಎಲ್ಲಾ ಫಿಲಮ್ ಇಷ್ಟ. ಓಕೆ, ಏನೋ ಹೇಳಕ್ ಬರ್ತಿದ್ರಿ ನೀವು? ಅವ್ರು ಎಲ್ಲ ಫಿಲಮು ಎಲ್ಲ ಯೂಸ್ಫುಲ್ ಆಗಿದಾವೆ ಅಂತ ಹೇಳಿ. ಇನ್ನೊಂದ್ ಏನಂದ್ರೆ ಮೂಕ ಪ್ರಾಣಿಗಳನ್ನ ತುಂಬಾ ಅರ್ಥ ಮಾಡ್ಕೊಂಡು ಸಾಕ್ತಾ ಇದಾರೆ, ಅದಕ್ಕಂತೂ ನಂಗೆ ತುಂಬಾ ಇಷ್ಟ. ಪ್ರಾಣಿಗಳಿಗೆ ನೋವು ಕೊಡಲ್ಲ, ಅಂಥದ್ದು ಮನುಷ್ಯರಿಗೆ ನೋವು ಕೊಡ್ತಾರ. ಅದನ್ನ ಕಾನೂನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ, ನಾವೆಲ್ಲ ವೇಟ್ ಮಾಡ್ತಾ ಇದೀವಿ ಅಷ್ಟೇ. ಬರ್ಲಿ ಆದಷ್ಟು ಬೇಗ ಸರ್. ಅವ್ರು ಮಾಡಿರೋ ಫಿಲಮ್ ಅಲ್ಲಿ ಯಾವ್ದು ನಿಮಗೆ ಫೇವ್ರೇಟ್? ಹಿಂಗ ಐರಾವತ. ಐರಾವತ. ಡೆವಿಲ್. ಎಷ್ಟ್ ಸಲ ಫಿಲಮ್ ನೋಡಿದೀರಾ? ಐರಾವತ ನಾನು ನನ್ನ ಪಪ್ಪ ಸಿನ್ಸ್ 3 to 4 ಟೈಮ್ಸ್ ನೋಡಿದೀವಿ. 3 to 4 ಟೈಮ್ಸ್ ನೋಡಿದೀರಾ? ಬೇರೆ ಫಿಲಮ್ ಜಾಸ್ತಿ ಡೆವಿಲ್ 2 ಸಲ ನೋಡಿದೀನಿ. ಡೆವಿಲ್ 2 ಸಲ ನೋಡಿದೀರಾ? ಡೆವಿಲ್ ಒಂದ್ಸತಿ ನೋಡಿದೀನಿ, ಬೇರೆ ಫಿಲಮ್ ನಮಗೆ ಸಾರಥಿ ಮೂವಿ ಇಷ್ಟ. ಸಾರಥಿ ಮೂವಿ ಇಷ್ಟ. ಅದಕ್ಕೆ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀರಾ ಇದನ್ನ? ನಮ್ಮ ಬಾಸ್ ಹೆಂಗ್ ಮಾಡಿದಾರೆ ಹಂಗೆ ಮಾಡೋದು ನಾವು. ನನಗೆ ಸಂಗೊಳ್ಳಿ ರಾಯಣ್ಣ, ಅವರು ಹಿಸ್ಟಾರಿಕ್ ಪಿಕ್ಚರ್ ಚೆನ್ನಾಗ್ ಮಾಡ್ತಾರೆ. ಕುರುಕ್ಷೇತ್ರ ಆಗ್ಲಿ ನಮ್ಗೆಲ್ಲ ಇಷ್ಟ ಬ್ರೋ. ಅವರೇ ಇಷ್ಟ ಅಂದ್ರೆ ಅವ್ರ ಮೂವಿ ಇಷ್ಟ ಆಗಲ್ಲ. ಅದೇ ಒಂದು ಫೇವರೇಟ್ ಮೂವಿ ಅಂತ ಇರುತ್ತಾ, ನೀವು ರಿಪೀಟ್ ನೋಡ್ತಾ ಇರ್ತೀರಾ? ಸುಂಟರ ಗಾಳಿ. ಸುಂಟರ ಗಾಳಿ. ಕಾಟೇರ. ಬೃಂದಾವನ ಇಷ್ಟ. ಕಾಟೇರ ಫಿಲಮ್ ಇಷ್ಟ. ಕಾಟೇರ ಎಲ್ಲಾನು ಫೇವ್ರೇಟ್. ಅದ್ರಲ್ಲೂ ಸ್ವಲ್ಪ ಸಣ್ಣ ಇರ್ತಾ ಐರಾವತ ಮೂವಿ ನೋಡಿದ್ದೆ, ಅವಾಗಿಂದ ಅವ್ರ ಮೇಲೆ ಕ್ರಶ್. ಐರಾವತಿ ಮೂವಿ ನೋಡ್ದಾಗಿಂದ ಅವ್ರ ಮೇಲೆ ಕ್ರಶ್ ಆಗಿದೆ. ಈ ಮೊನ್ನೆ ಬಂದಿರೋ ಕಾಟೇರ ಮೂವಿ ಬಹಳ ಫೇವ್ರೇಟ್ ನನಗೆ. ಕಾಟೇರ ಮೂವಿ ಫೇವ್ರೇಟ್. ಏಕೆ? ಅದ್ರ ಬಗ್ಗೆ ಎಲ್ಲ ರಿಯಾಲಿಟಿ ಹೇಳಿದಾರೆ ಅಣ್ಣ, ಪ್ರತಿಯೊಂದು ರಿಯಾಲಿಟಿ ಹೇಳಿದಾರೆ. ಆ ಮೂವಿ ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಸಾರಥಿ ಮೂವಿ ಎಲ್ಲ ಅವ್ರು ಮಾಡಿರೋ ಫಿಲಮ್ ಅಲ್ಲಿ ಯಾವ್ದು ನಿಮ್ ಫೇವ್ರೇಟ್? ಕಟ್ ಮಾಡ್ರಪ್ಪ. ಕಾಟೇರ. ಯಾಕೆ ಸರ್? ಹಂಗಿದೆ ಸಬ್ಜೆಕ್ಟ್ ಆಗ್ಲಿ, ಅವ್ರ ಆಕ್ಟಿಂಗ್ ಮಾತಾಡಂಗಿಲ್ಲ. ಎಷ್ಟು ಸಾರಿ ನೋಡಿದಿರಾ ಸರ್? 3 ಸಲ ಏನೋ ನೋಡ್ದೆ. 3 ಸಾರಿ. ನಾನು ಫಸ್ಟ್ ಆಕ್ಚುಲಿ ದತ್ತ ಮೂವಿ ಬಹಳ ಸಲ ನೋಡಿದೀನಿ. ಯಾಕೆ? ದತ್ತ ಮೂವಿ. ನೋಡಿದೀನಿ. ಅದಾದ್ಮೇಲೆ ರೀಸೆಂಟ್ ಆಗಿ ಕಾಟೇರ ನೋಡಿರೋದು. ಕಾಟೇರ 3-4 ಸಲ ನೋಡಿದ್ದೀನಿ. ಕಾಟೇರ 3-4 ಸಲ ನೋಡಿ. ನಿಮ್ಗೆ ಅವ್ರು ಹೇಳಿರೋ ಡೈಲಾಗ್ಸ್ ಅಲ್ಲಿ ನಿಮ್ಗೆ ಯಾವ್ದು ಫೇವ್ರೇಟ್? ಅವ್ರ ಡೈಲಾಗ್ಸ್ ತುಂಬಾ ಫೇಮಸ್ ಇದಾವೆ. ಸೊ ಅವರಲ್ಲಿ ಹೇಳಿರೋ ಡೈಲಾಗ್ಸ್ ಯಾವ್ದು ನಿಮ್ಗೆ ಫೇವ್ರೇಟ್? ಏನ್ರಿ ಮೀಡಿಯಾ? ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಅಣ್ಣ ಬಂದ್ರೆ ಇದು ಇಡೀ ಕರ್ನಾಟಕನೇ ಸೆಲೆಬ್ರಿಟೀಸ್ ನಮ್ಮ ಮನೆ ದೇವ್ರು ಅಂತ ಹೇಳ್ತಾರೆ, ಅಷ್ಟೇ ಸಾಕು ನಮಗೆ, ಇನ್ನೇನ್ ಬೇಕು. ಟ್ರೈನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ಬರ್ತಾ ಇದೀನಿ ಚಿನ್ನ. ಆದಷ್ಟು ಬೇಗ ಬರ್ಲಿ. ಹಿಂಗೆ ಅದೇನಾ? ಓಕೆ. ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೇನೆ, ತಾಕತ್ತಿದ್ರೆ ಕಟ್ಟಾಕ. ಹೇಳಿ ಬ್ರೋ, ಏನ್ ತೊಂದ್ರೆ ಇಲ್ಲ. ಇನ್ನೇ ಹುಡುಗಿರೆಲ್ಲ ಹೇಳ್ಬಿಟ್ಟಿದ್ದಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಕಾಂಜಿ ಪಿಂಜಿ ಮೀಡಿಯಾಗಳು ಇರ್ತಾವಲ್ಲ, ಅವ್ರಿಗೆಲ್ಲ ಅಂದಿದಾರಲ್ಲ ಏನ್ರಿ ಮೀಡಿಯಾ ಅಂತ. ಗೌಡ ವಯಸ್ಸಾಗಿರೋದು ನೆತ್ತರಗಲ್ಲ. ಆ ಡೈಲಾಗ್ ತುಂಬಾ ಇಷ್ಟ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಏನ್ರಿ ಮೀಡಿಯಾ ನಿಮ್ ಫೇವ್ರೇಟ್? ಹೌದು, ಅದೇ ನಿಜವಾಗ್ಲೂ ಫೇವ್ರೇಟ್. ಮಾಮ್ಸ್ ಅಂತಾರಲ್ಲ ಅದು. ಯಾವ್ದು? ಮಾಮ್ಸ್. ನಿದ್ದೆಗಣ್ಣಲ್ಲಿ ನಿನ್ ನೋಡಿಲಿಲ್ಲ ಅಂತ ಖುಷಿ ಪಡು ಮಾಮ್ಸ್ ಅಂತ ಹೇಳ್ತಾರಲ್ಲ, ಆ ಡೈಲಾಗ್ಸ್ ಅಲ್ಲಿ. ಒಂದು ಇವಾಗ ಕರೆಂಟ್ ಸಿಚುವೇಶನ್ ತುಂಬಾ ವರ್ಸ್ಟ್ ಆಗಿದೆ. ಲೈಕ್ ನೋಡೋದಾದ್ರೆ ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಅಂದ್ರೆ ಕೆಟ್ಟದು ಟೈಮು ಬರುತ್ತೆ, ಒಳ್ಳೆ ಟೈಮು ಬರುತ್ತೆ. ಕೆಟ್ಟ ಟೈಮ್ ಬಂದಿದ್ದ ಅಂದ್ಮೇಲೆ ಅದಕ್ಕೂ ಒಳ್ಳೆ ಟೈಮ್ ಬಂದೇ ಬರುತ್ತೆ ಸರ್. ವೇಟ್ ಮಾಡ್ಬೇಕು. ಆದಷ್ಟು ಬೇಗ ಬನ್ನಿ ಬಾಸ್ ಅಂತ. ಬೇಗನೆ ಬರ್ಲಿ.
ನಾವು ಮಾಡ್ತಾ ಇದೀವಿ ಬರ್ತಾರೆ ಅಂತ ಅನ್ಕೊಂಡಿದ್ವಿ, ಅದಾಗ್ಲಿಲ್ಲ. ನಮ್ಮ ಅದೃಷ್ಟನೇ ಇಲ್ಲ ಅನ್ಸುತ್ತೆ. ಅದು ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ, ಬೇಗ ಬರ್ಲಿ ಅಂತ ನಾವ್ ಹೇಳ್ತೀವಿ. ಓಕೆ, ಅವರು ಇವಾಗ ವಿಡಿಯೋ ನೋಡ್ತಿದಾರೆ ಅನ್ಕೊಳ್ಳಿ, ಅವ್ರಿಗೆ ಏನಾದ್ರು ಹೇಳೋದಿದ್ರೆ ಮೆಸೇಜ್ ಲೈಕ್ ಏನಾದ್ರು ಅಭಿಮಾನಿಗಳಾಗಿ ಏನಾದ್ರು ಹೇಳೋದಿದ್ರೆ ಏನ್ ಹೇಳ್ತೀರಾ? ಅದೇ ತಪ್ಪು ಮಾಡ್ಲಿಲ್ಲ ಯಾರು ಇಲ್ಲ, ಎಲ್ಲರೂ ಇರ್ತಾರೆ. ಒಂದು ಅವಕಾಶ ಇರುತ್ತೆ. ಕೆಟ್ಟ ಟೈಮ್ ಅಂದ್ಮೇಲೆ ಒಳ್ಳೆ ಟೈಮ್ ಇದ್ದೇ ಇರುತ್ತೆ ಸರ್, ಏನು ಮಾಡಕ್ಕಾಗಲ್ಲ. ಆದಷ್ಟು ಬೇಗ ಬನ್ನಿ. ಮತ್ತೆ ನಿಮ್ಮ ಮಗ ಮತ್ತೆ ನಿಮ್ಮ ವೈಫು ತುಂಬಾ ಚೆನ್ನಾಗಿದ್ದಾರೆ. ಅವರು ನಿಮ್ ಯೋಚನೆದಲ್ಲೇ ಇದ್ದಾರೆ, ನಿಮ್ಮನ್ನ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಅಭಿಮಾನಿಗಳು ಅಷ್ಟೇ ತುಂಬಾ ವೇಟ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದ್ದೀವಿ, ನೀವು ತುಂಬಾ ಚೆನ್ನಾಗಿರ್ರಿ. ಆದಷ್ಟು ಬೇಗ ಬನ್ನಿ. ಜೈಲಲ್ಲಿ ಇರೋದು ನಮಗೂ ನೋಡಕ್ ಆಗ್ತಿಲ್ಲ. ಆಮೇಲೆ ಬೇರೆಯವರೆಲ್ಲ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ, ಅದನ್ನ ನಾವು ಸಹಿಸ್ಕೊಳಕ್ ಆಗಲ್ಲ. ಆದ್ರೂ ನಾವು ಆತರ ಎಲ್ಲ ಅಂದ್ರೂ ನಾವು ಬೈದು ಅವ್ರಿಗೋಸ್ಕರ ಅವರಿಂದ ನಾವು ಫೈಟ್ ಮಾಡ್ತೀವಿ. ಅವ್ರು ಯಾವಾಗ್ಲೂ ಚೆನ್ನಾಗಿರ್ಲಿ ಅನ್ನೋದೇ ಬಯಸ್ತೀವಿ, ಬೇಗ ಬರ್ಲಿ ಅನ್ನೋದು ಬಯಸ್ತೀವಿ. ಅವ್ರು ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ನೀವು ಬಯಸ್ತೀರಾ? ಫಂಕ್ಷನ್ ಅಲ್ಲೂ ತುಂಬಾ ಮಿಸ್ ಮಾಡ್ತಾ ಇದೀವಿ ಸರ್ನ, ಆದಷ್ಟು ಬೇಗ ಬರ್ರಿ. ಆದಷ್ಟು ಬೇಗ ಈ ತರ ಫ್ಯಾನ್ಸ್ ಇದಾರೆ ಅಂದ್ರೆ ಬಂದೇ ಬರ್ತಾರೆ ಅವ್ರು. ಆದಷ್ಟು ಈ ತರ ಸೆಲೆಬ್ರಿಟೀಸ್, ಈ ತರ ಫ್ಯಾನ್ಸ್ ತುಂಬಾ ಕಡಿಮೆ ಕರ್ನಾಟಕದಲ್ಲಿ ನೋಡೋದಾದ್ರೆ. ಎಲ್ಲ ಆನ್ಲೈನ್ ಫ್ಯಾನ್ಸೇ ಜಾಸ್ತಿ. ಬಟ್ ನಮ್ ಡಿ ಬಾಸ್ ನೋಡೋದಾದ್ರೆ, ಹಂಗ್ ನೋಡೋದಾದ್ರೆ ರಿಯಲ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಅವ್ರು ಎಷ್ಟೋ ಕೆಟ್ಟ ಕೆಲಸ ಮಾಡಿದ್ರು, ಎಷ್ಟೋ ಇದು ಮಾಡಿದ್ರು, ಅವ್ರು ಬ್ಯಾಡ್ ಸಿಚುವೇಶನ್ ಅಲ್ಲಿ ಇದ್ರು, ಈ ತರ ಸಪೋರ್ಟರ್ಸ್ ಇದಾರೆ. ನನಗೆ ಖುಷಿ ಆಯ್ತು ಕೇಳಿ. ಬ್ಯಾಡ್ ಟೈಮ್ ಇರ್ಬೋದು ಬ್ರೋ, ಬಟ್ ಅವ್ರು ರಿಲೀಸ್ ಆಗಿ ಯಾವಾಗ ಬರ್ತಾರೆ ಅಂತ ಫ್ಯಾನ್ಸ್ ಎಲ್ಲರೂ ಕಾಯ್ತಾ ಇರ್ತಾರೆ. ವಿ ಆರ್ ಆಲ್ಸೋ ಸೇಮ್. ಜಲ್ದಿ ಬರ್ಲಿ ಅಂತ ನಾವು ಬೇಗ ಬರ್ಲಿ ಅಂತ ಇದು ಮಾಡ್ತೀರಾ? ನಾವು ಬೇಗ ಬರ್ಲಿ ಅಂತ ಕಾಯ್ತೀವಿ. ನಮ್ಮ ಅಣ್ಣ ಅಂದ್ರೆ ದೊಡ್ಡ ಫ್ಯಾನು, ಜಲ್ದಿ ಬರ್ಲಿ ಅಂತ ಫುಲ್ ಕಾಯ್ತಿದ್ವಿ. ಅವ್ರು ಬೇಗ ಡೈಲಿ ಸ್ಟೋರಿ ಹಾಕ್ತಿವಿ ಡಿ ಬಾಸ್ ಇಂದ. ಇನ್ನೊಂದ್ 2 ತಿಂಗಳಲ್ಲಿ ಬರುತ್ತೆ. ಇನ್ನೊಂದ್ 2 ತಿಂಗಳಲ್ಲಿ ಹೊರ ಬರ್ತಾರ. ಇವಾಗಿರೋ ಸಿಚುವೇಶನ್ ತುಂಬಾ ಕಷ್ಟದಲ್ಲಿದಾರಲ್ವಾ, ಏನ್ ಹೇಳಕ್ ಇಷ್ಟಪಡ್ತೀರಾ ಆಸ್ ಎ ಫ್ಯಾನ್ ಆಗಿ? ಆಸ್ ಎ ಫ್ಯಾನ್ ನಾನು ಬೇಗ ಹೊರ ಬಂದು ಎಲ್ಲ ಅವ್ರ ಹಳೆ ಇದೆಲ್ಲ ಮರೆತು ಹೊಸದಾಗಿ ಹೊಸ ಪಿಕ್ಚರ್ ಮಾಡಿ ಎಲ್ಲ ಅವರ ಫ್ಯಾನ್ಸ್ಗಳಿಗಾಗ್ಲಿ ಅಭಿಮಾನಿಗಳಿಗಾಗ್ಲಿ ಹೆಚ್ಚಿಗೆ ಆಗುವಂತ ರೀತಿಯಲ್ಲಿ ಇರ್ಬೇಕು ಅಂತ ನಾನು ಹೇಳ್ತಿದ್ದೀನಿ. ಏನ್ ಎಲ್ಲಾ ಟೈಮಲ್ಲಿ ಇರುತ್ತೆ ಬ್ರೋ, ಒಂದು ಮಿಸ್ಟೇಕ್ ಆಗೇ ಆಗುತ್ತೆ. ಎಲ್ಲಾರಿಂದ ಒಂದ್ ತಪ್ಪ ಹಾಗೆ ಆಗುತ್ತೆ. ಬರ್ತಾರೆ ಬ್ರೋ, ಬರ್ತಾರೆ. ಒಟ್ ಬರ್ತಾರೆ ಅಂತ ನಂಬಿಕೆ ಇದೆ. ಬ್ರೋ. ಹೊರ ಬಂದು ಇನ್ನೂ ಒಳ್ಳೊಳ್ಳೆ ಫಿಲಂ ಮಾಡಿ, ಇನ್ನು ಹೊರ ಬಂದು ಒಳ್ಳೊಳ್ಳೆ ಫಿಲಂ ಮಾಡ್ಲಿ, ಒಳ್ಳೆ ಅಚೀವ್ ಮಾಡ್ಲಿ, ಒಳ್ಳೆ ಅಚೀವ್ ಮಾಡ್ಲಿ. ಇವಾಗ ಮಾಡಿರೋದು ಇನ್ನೂ ಜಾಸ್ತಿ ಮಾಡ್ಲಿ, ಬೇಗ ಹೊರ ಬರ್ಲಿ, ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಲಿ ಅಂತ ಹೇಳ್ತೀನಿ. ಅವ್ರು ಆಕ್ಚುಲಿ ಮಾಡಿರೋ ತಪ್ಪಲ್ಲ. ನನ್ನ ಪ್ರಕಾರ ಒಂದು ಹುಡುಗಿಗೆ ತಪ್ಪು ಮಾಡಿದ್ದಾರೆ ಅಂತ ಅವ್ರು ಪ್ರೊಟೆಸ್ಟ್ ಮಾಡಿದ್ದಾರೆ. ಅಂದ್ರೆ ಶಿಕ್ಷೆ ಕೊಡಕ್ ನೋಡಿದ್ದಾರೆ. ಅದು ಗೌರ್ಮೆಂಟ್ ಮಾಡ್ಲಿಲ್ಲದ ಇದನ್ನ ಮಾಡಿದ್ದಾರೆ. ಬಟ್ ಅದು ಅಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದಾರೆ. ತಪ್ಪು ಮಾಡಿದ್ದಾರೆ, ಬಟ್ ಅವರು ಅಂದ್ರೆ ತಪ್ಪು ಅನ್ಸ್ತಾ ಇಲ್ಲ. ನಿಮಗೆ ತಪ್ಪು ಅನಿಸ್ತಾ ಇಲ್ಲ? ಯಾಕೆ ಅಂದ್ರೆ ಇಲ್ಲಿ ಈ ತರ ಏನು ಹುಡುಗಿಯರಿಗೆ ಮೇಲೆ ಆರೋಪ ಅದು ಇದು ಏನೇನೋ ಮಾಡ್ತಾರಲ್ಲ, ಅದು ಯಾವ್ದಕ್ಕೂ ಶಿಕ್ಷೆ ಆಗೋದಿಲ್ಲ. ಬಟ್ ಇವ್ರು ಕೊಡ್ತಿದ್ದಾರೆ ಅದನ್ನ. ಇವ್ರು ಕೊಟ್ಟಿರೋದಕ್ಕೆ ಜನಗಳು ಏನೇನೋ ಮಾತಾಡಿದಾರಲ್ವಾ. ಸೊ ನನಗ ತಪ್ಪ ಅನ್ಸ್ತಾ ಇಲ್ಲ. ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನನ್ನ ಪ್ರಕಾರ ಅವ್ರು ತಪ್ಪಲ್ಲ. ಫ್ಯಾನ್ ಆಗಿ ಇಷ್ಟ ಹೇಳ್ಬೋದಣ್ಣ, ಉಸಿರಿರೋ ಕೊನೆ ತನಕ ಅವ್ರಿಂದ ಇರ್ತೀವಿ ಅಂತ. ನಮ್ ತನ್ವಿ ಇರ್ತಾರ, ಕೊನೆ ಉಸಿರಿರೋವರೆಗೂ ಅವ್ರ ಹಿಂದೆ ಇರ್ತೀರಾ. ಬೇಗ ಜೈಲಿಂದ ಹೊರಗೆ ಬನ್ನಿ, ನಿಮಗೆ ಯಾವಾಗ್ಲೂ ನಮ್ ಸಪೋರ್ಟ್ ಇದ್ದೇ ಇರ್ತೈತಿ. ಕೊನೆವರೆಗೂ ನಾವು ನಿಮ್ಮಿಂದ ಇದ್ದೇ ಇರ್ತೀವಿ ಅಂತ ಹೇಳ್ತೀವಿ. ಅವ್ರು ಬೇಗ ಬರ್ಲಿ ಅಂತ ಬೇಗ ಬೇಗ ಬರ್ಲಿ ಬರ್ಲಿ ಅಂತ, ಇನ್ನೂ ಜಾಸ್ತಿ ಮೂವಿ ಮಾಡಿ. ಇವಾಗ ಅವ್ರು ಆಚೆ ಬಂದು ನಾರ್ಮಲ್ ಆಗಿ ಮೂವೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಸಪೋರ್ಟ್ ಮಾಡ್ತೀರಾ? ಆಲ್ವೇಸ್ ಅವ್ರಿಗೆ ಸಪೋರ್ಟ್. ಆಲ್ವೇಸ್ ಸಪೋರ್ಟ್ ಮಾಡ್ತೀರಾ? ಕನ್ನಡ ಫಿಲಮ್ಸ್ ಎಲ್ಲ ಅವರೇ ಇವಾಗ ವಿಡಿಯೋ ನೋಡ್ತಿದಾರ ಅನ್ಕೊಳ್ಳಿ, ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ನೀವು ಯಾವಾಗ್ಲೂ ಫೇವ್ರೇಟ್ ಆಗಿರ್ತೀರಾ. ಇನ್ನೂ ಜಾಸ್ತಿ ಮೂವಿ ಮಾಡಿ. ಆಲ್ ದ ಬೆಸ್ಟ್. ಬೇಗ ಹೊರಗೆ ಬರ್ರಿ, ಎಲ್ಲ ಒಳ್ಳೇದು. ಬೇಗ ಹೊರಗೆ ಬಂದು ಬೇಗ ಒಳ್ಳೊಳ್ಳೆ ಫಿಲಮ್ಸ್ ಕೊಡ್ಲಿ ಅಂತ ಹೇಳ್ತೀವಿ. ಅಂದ್ರೆ ಲೈಕ್ ಇವಾಗ ಇರೋ ಸಿಚುವೇಶನ್ಗೆ ಏನ್ ಹೇಳ್ಬೋದು? ಪಾಪ ಅಂದ್ರೆ ಒಳಗಡೆ ಇದಾರೆ, ಬ್ಯಾಡ್ ಟೈಮ್ ಅಂತಾನೆ ಹೇಳ್ಬೋದು ಇವಾಗ ಅವ್ರಿಗೆ. ಏನ್ ಅಭಿಮಾನಿಯಾಗಿ ಏನ್ ಹೇಳಕ್ ಇಷ್ಟ? ಡಿ ಬಾಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವ್ರು ಒಳನೋಟದಲ್ಲಿ ಎಷ್ಟೇ ನೋವಿದ್ರು, ಎಷ್ಟೇ ಇದಿದ್ರು, ಅವ್ರೊಂದು ಜೈಲಿಂದ ಒಂದು ಕೋರ್ಟಿಗೆ ಬರ್ತಾ ಇದೀನಿ, ತೀರ್ಪಿಗೋಸ್ಕರ ಬರ್ತಾ ಇದೀನಿ ಅಂತಂದ್ರು ಒಂದು ಪ್ರತಿಯೊಬ್ರು ಫಾಲೋವರ್ಸ್ಗೆ ಫೇಸ್ ಅಲ್ಲೇ ಏನು ಅಂತ ಲುಕ್ ಕೊಟ್ಬಿಡ್ತಾರೆ, ಸ್ಮೈಲ್ ಮಾಡಿ ತೋರಿಸ್ತಿದ್ದಾರೆ. ಸೊ ನಾನು ಹೊರಗಡೆ ಬರ್ತೀನಿ, ನಾನು ಲೈಕ್ ಇದೀನಿ, ನಾನು ಇದೀನಿ ಅನ್ನೋದನ್ನ ತೋರಿಸ್ತಾರೆ. ಅಷ್ಟೇ ಸಾಕು, ಅವ್ರು ಇನ್ನೂ ಬರ್ತಾರೆ ಹೊರಗಡೆಗೆ ಅನ್ನೋದು. ನಾವು ಮೊನ್ನೆ ಶಿವರಾತ್ರಿ ಆದ್ರೂ ಕೇಳ್ಕೊಂಡಿದ್ದೊಂದೇ, ಬರೋ ಯುಗಾದಿ ಅನ್ನೋಷ್ಟರಲ್ಲಿ ಆದಷ್ಟು ಬೇಗ ಬರ್ಲಿ, ಡಿ ಬಾಸ್ ಬರ್ಲಿ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ಹಬ್ಬ ಆಗುತ್ತೆ ಅದು. ಫುಲ್ ಸಪೋರ್ಟ್ ಮಾಡ್ತೀವಿ, ಫುಲ್ ಸಪೋರ್ಟ್ ಮಾಡ್ತೀವಿ, ತುಂಬಾನೇ ಸಪೋರ್ಟ್ ಮಾಡ್ತೀವಿ. ಅವ್ರು ಮಾಡೋ ಪ್ರತಿಯೊಂದು ಕಾರ್ಯನೇ ಇಷ್ಟ ಇರೋದ್ರಿಂದ ಫುಲ್ ಸಪೋರ್ಟ್ ಮಾಡ್ತೀವಿ. ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ, ಈ ಮೀಡಿಯಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಳಗೊಂದ್ ನಡೀತಾ ಇರ್ತತೆ, ಹೊರಗೊಂದ್ ನಡೀತಾ ಇರ್ತತೆ. ಆದ್ರೂನು ಅದನ್ನ ಮೀಡಿಯಾದವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ ಬೆನ್ನ ಹಿಡ್ಕೊಂಡ ಅಂದ್ರೆ ಅಯ್ಯೋ ಬೆನ್ನೋ ಒಂದ, ಅಯ್ಯೋ ಬಗ್ಗಿದ ಅಂದ್ರೆ ಬಗ್ಗಿದ ಅಂತ, ಇಂಥವನ್ನೆಲ್ಲ ಹೈಲೈಟ್ ಮಾಡ್ತಾರೆ. ಬಟ್ ಎಷ್ಟೋ ಜನ 3 ವರ್ಷದ ಮಗು, 2 ವರ್ಷದ ಮಗು, ಹುಟ್ಟಿದ ಕೂಸ್ನು ಬಿಡ್ತಾ ಇಲ್ಲ, ಅಂತವನ್ನೆಲ್ಲ ಹೈಲೈಟ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಅವರು TRPಗೋಸ್ಕರ ಮಾಡ್ತಾರೆ, TRPಗೋಸ್ಕರ ಮಾಡ್ತಾ ಇದಾರೆ. ಸೊ ನಾವು ಹೇಳೋದು ಅಂತಂದ್ರೆ, ಡಿ ಬಾಸ್ ಯಾವಾಗೂ ಫ್ಯಾನೇ. ಡಿ ಬಾಸ್ ಯಾವಾಗ ಜೈಲಲ್ಲಿ ಇದಾರೆ ಅಂತಲ್ಲ, ಅವ್ರು ಇಲ್ಲ ಜೈಲಲ್ಲಿ ಹೋಗಿದ್ದಾರೆ. ನಾನು ಪ್ರತಿಯೊಂದು ನನ್ನ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿರೋದು, ಅವ್ರು ಜೈಲಲ್ಲಿ ಹೋಗಿಲ್ಲ, ಬಾಡಿ ವರ್ಕೌಟಿಗೆ ಹೋಗಿದ್ದಾರೆ ಅಂತಾನೆ ಹೇಳ್ತಾ ಇರೋದು ನಾನು ಎಲ್ಲರಿಗೂ. ಇವಾಗ ಮೀಡಿಯಾದವರೆಲ್ಲ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ಲೈಕ್ ಅವರು ಮಾಡಿಲ್ಲ, ಅದು ಒಂಥರ ಹೆಂಗೆ TRP ಗೋಸ್ಕರ ಅವ್ರನ್ನ ಯೂಸ್ ಮಾಡ್ಕೊಂತಿದ್ದಾರೆ ಇವಾಗ. ಅವರು ಅಲ್ಲಿ ಮಾಡಿಲ್ಲ ಅಂದ್ರೂ ಮಾಡಿದ್ದಾರೆ ಏನೋ ದೊಡ್ಡದಾಗಿ ಮಾಡಿದ್ದಾರೆ ಅನ್ನೋ ತರ ತೋರಿಸ್ತಿದ್ದಾರೆ ಇವಾಗ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ಸರ್ ಆ ಮೀಡಿಯಾದವ್ರು ಮಾಡ್ತಾ ಇದಾರಲ್ವಾ, ನಮ್ಗ ಇನ್ನೊಂದು 100% ಅವರೇ ಫಸ್ಟ್ ಮೂವಿ ಥಿಯೇಟರ್ ಹೋಗಿ ನೋಡ್ಕೊಂತ ಕುತ್ಕೊಂಡಿರ್ತಾರೆ ಮೂವಿನ. ಹೌದು. ಅವರೇ ಫಸ್ಟ್ ನೋಡ್ತಾರೆ ಹೋಗಿ. ಅವ್ರ ಅಷ್ಟ್ರ ಮಟ್ಟಿಗೆ ಮೇಲ್ನೋಟಕ್ಕೆ TRP ಗೋಸ್ಕರ ಮಾತಾಡ್ತಿರ್ಬೋದು, ಬಟ್ ಅವ್ರು ಹೋಗಿ ಫ್ಯಾಮಿಲಿ ಜೊತೆಗೆ ಹೋಗಿ ಮೀಡಿಯಾದವರು ದರ್ಶನ್ ಏನಿದೆ ಫಿಲಮ್ ಇದೆ ಎಲ್ಲ ನೋಡ್ತಾರೆ. ಸೊ ಅವ್ರಿಗೆ ಗೊತ್ತಿರ್ಬೇಕು, ಅದು ಮನ್ಸಲ್ಲಿ ಅವ್ರಿಗೊಂದು ಸ್ವಾಭಿಮಾನ ಅನ್ನೋದು ಇರ್ಬೇಕು ಅನ್ನೋದು ಕೇಳ್ಕೊಂತೀನಿ. ಯಾಕಂದ್ರೆ ಸುಮ್ನೆ ಒಳಗಡೆ ಒಂದ್ ನಡೀತಾ ಇರ್ತೈತೆ, ಹೊರಗಡೆ ಒಂದ್ ಹೇಳ್ತಾ ಇರ್ತಾರೆ. ಅವ್ರದ್ದು ಕಷ್ಟ ಅವರಿಗೆ ಗೊತ್ತು. ಆದ್ರೂ ಅವ್ರ ವೈಫ್ ಎಷ್ಟು ಸಪೋರ್ಟ್ ಮಾಡ್ತಾ ಇದಾರೆ, ಅವ್ರ ವೈಫಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅದೇ ಈಗ ಇನ್ಕ್ಲೂಡ್ ರೀಸೆಂಟ್ ಆಗಿ ಅವ್ರ ವೈಫ್ ನಮ್ ದಾವಣಗೆರೆಗೆ ಬಂದಿದ್ರು. ಒಂದು ಅರಿಶಿನ ಕುಂಕುಮ ತಗೊಂಡಿಲ್ಲ ಅನ್ನೋದನ್ನ ಮೀಡಿಯಾದವ್ರು ಹೈಟ್ ಮಾಡಿದ್ರು. ಅದು ಏನೋ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಒಂದು ಅವ್ರು ನಾನ್ ವೆಜ್ ತಿನ್ಕೊಂಡ್ ಬಂದಿರ್ಬೋದು, ಇಲ್ಲ ದಾವಣಗೆರೆ ಫೇಮಸ್ ಫುಡ್ ಏನಾದ್ರು ಒಂದ್ ತಿಂದಿರ್ಬೋದು, ಇಲ್ಲ ಪರ್ಸನಲಿ ಏನೋ ಒಂದ್ ಇರ್ಬೋದು. ಚಿಕ್ಕ ವಿಷಯ ಹೈಲೈಟ್ ಮಾಡೋದ್ರ ಬದಲು ಪರ್ಸನಲಿ ಅವ್ರನ್ನೂ ಯೋಚನೆ ಮಾಡ್ಬಿಟ್ಟು ಡಿ-ಬಾಸ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸ್ವಾಭಿಮಾನದಿಂದ ಮಾತಾಡಿ ಅಂತ ಕೇಳ್ಕೊಂತೀವಿ. ಬರ್ಲೇಬೇಕು. ಹೌದಾ, ಈಗ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲೇಬೇಕು, ಆಗ್ಲೇಬೇಕದು. ಕಷ್ಟ ಇದೆ ಡೆಫಿನೆಟ್ಲಿ. ಬಂದು ವೆರಿ ಬಿಗ್ ಲೈಫ್ನ ಅಂದ್ರೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಂದ್ರೆ ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರೋ ಲೈಫ್ನ ಮಾಡ್ತಾರೆ, ಆ ಲೀಡ್ ಮಾಡ್ತಾರೆ ಅವರು. ಡೆಫಿನೆಟ್ಲಿ. ಯಾಕೆಂದ್ರೆ ಆ ಲೆವೆಲಿಗೆ ಹೋಗೋ ಚಾನ್ಸ್ ಇದೆ ಅಂತಾನೆ ದೇವರು. ನಮಗೂ ಅಷ್ಟೇ, ನಾವು ಬಿಲ್ಡರ್ಸ್ ಬಿಸ್ನೆಸ್, ನಾವೇನೋ ಬಿಸ್ನೆಸ್ ಮಾಡ್ಬೇಕಾದ್ರೆ ಎಂತ ಹೊಡೆತ ಕೊಡ್ತಾನೆ ಅಂದ್ರೆ ನೆಕ್ಸ್ಟ್ ಅಲ್ಲಿಂದ ವೆರಿ ಬಿಗ್ ರೈಸ್ ಇರ್ತದೆ. ಅಂದ್ರೆ ಕೆಳಗ್ ಬಿದ್ದು ಮೇಲೆ ನಾವೇನೋ ತಪ್ಪು ಮಾಡ್ತಾ ಇರ್ತೀವಿ, ಹೊಡೆತ ತಿಂದು ಒಳ್ಳೆ ನೀಟಾಗಿ ಹೋಗ್ತೀವಿ ಮೇಲೆ. ಹಂಗೆ ಆ ತರದ್ದು ಖಂಡಿತ ದರ್ಶನ್ ಅವ್ರದ್ದು ಹಾಗೆ ಆಗುತ್ತೆ. ಸೂಪರ್ ಆಗಂತೂ ವಾಪಸ್ ಬಂದೇ ಬರ್ತಾರೆ. 100% ಬರ್ತಾರೆ. 100% ಅಂತೂ ಬಂದೇ ಬರ್ತಾರೆ ನನ್ನ ಪ್ರಕಾರ. ನಾನು ಕೇಳ್ದಂಗೆ ಒಂದ್ 2-3 ತಿಂಗಳಲ್ಲಿ ಮನುಷ್ಯನಿಗೆ ಟಫ್ ಟೈಮ್ಸ್ ಅಂತ ಬಂದೇ ಬರುತ್ತೆ. ಅದು ಆ ಝೋನ್ ಅಲ್ಲಿ ಈಗ ಇದಾರೆ ಅವರು, ಹೊರಗ್ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ ಖಂಡಿತ. ನಾವ್ ಯಾರ್ದು ಮೂವಿಗೆ ಹಂಗೆ ಫಸ್ಟ್ ಎಲ್ಲ ಕ್ರೇಜೇ ಇಲ್ಲ. ಡೆವಿಲ್ಗೆ ಕಾಟೇರಾಗ ಫಸ್ಟ್ ಹೋಗಿದ್ದು, ನೆಕ್ಸ್ಟ್ ಹೋಗಿದ್ದು ಡೆವಿಲ್ಗೆ ಫಸ್ಟ್ ಯಾವ ಹೀರೋಗೂ ನಾವು ನೋಡಿಲ್ಲ. ನಮಗೆ ಅಷ್ಟು ನಾವು ಬಿಸ್ನೆಸ್ ಮ್ಯಾನ್, ನಮಗೆ ಅಷ್ಟು ಟೈಮ್ ಇರಲ್ಲ, ಏನಿರಲ್ಲ. ಬಟ್ ಇವರು ಅಂದ್ರೆ ತುಂಬಾ ಸ್ಪೆಷಲ್ ಕನ್ಸರ್ನ್ ನಮ್ಗೆ. ಅದೇನೇ ಒಂಥರ ಸ್ಪೆಷಲ್ ಕಾರ್ನರ್, ನಮ್ಗೆ ಸಾಫ್ಟ್ ಕಾರ್ನರ್ ಎಲ್ಲ ಬಂದ್ಬಿಡುತ್ತೆ ಇವ್ರ ಮೇಲೆ. ಇಂಟ್ರೆಸ್ಟೆಡ್ ಹೆಂಗೆ ಅಂತಂದ್ರೆ ನೋಡಿದೀವಿ ಮೂವೀಸ್ ನ, ನೋಡೋಣ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಒಳ್ಳೇದಾಗ್ಬೇಕು. ಬಿಕಾಸ್ ಅವ್ರ ಕ್ಯಾರೆಕ್ಟರ್ ವೈಸು, ಅವರು ಬಿಹೇವಿಯರ್ ಆಗ್ಲಿ, ಹೆಲ್ಪಿಂಗ್ ನೇಚರ್ ಆಗ್ಲಿ, ಅದು ನಮಗೆ ತುಂಬಾ ಇಂಟ್ರೆಸ್ಟೆಡ್ ಇದೆ. ರೆಸ್ಪೆಕ್ಟ್ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇದೆ. ಆ ಖುಷಿಯಿಂದ ಬಂದೇ ಬರ್ತಾರೆ, ಚೆನ್ನಾಗಿದ್ದೇ ಇರ್ತಾರೆ ಮುಂದೆ ಲೈಫಲ್ಲಿ. ಅವ್ರು ಯಾವಾಗಿದ್ರು ಸಪೋರ್ಟ್ ಇರುತ್ತೆ. ನಾವು ಮೂವೀಸ್ ಬಂದ್ರೆ ಫಸ್ಟ್ ನೋಡ್ತೀವಿ, ಬಿಕಾಸ್ ಅವ್ರ ಹೆಲ್ತ್ ಕಂಡೀಷನ್ ಅಲ್ಲಿ ಅಂತ ಬ್ಯಾಕ್ ಬೋನ್ ಪ್ರಾಬ್ಲಮ್ ಇದ್ದಾಗೆಲ್ಲ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂವೀಸ್ ಎಲ್ಲ. ನಾವು ರೀಲ್ಸ್ ಎಲ್ಲ ನೋಡ್ತಿರ್ತೀವಲ್ಲ. ಸೊ ಅವ್ರ ಹೆಲ್ತ್ ಕಂಡೀಷನ್ ಅಷ್ಟು ಅಗೇನಸ್ಟ್ ಇದ್ರು ಅವ್ರು ಮಾಡ್ಕೊಂಡು ಹೋಗ್ತಾ ಇರೋದು ಖುಷಿ ಇದೆ. ಅವರೇ ಮಾಡ್ತಿರ್ಬೇಕಾದ್ರೆ ನಮಗೆ ನೋಡೋರಿಗೆ ಏನಲ್ವಾ, ನಾವು ಸಪೋರ್ಟ್ ಮಾಡ್ಬೇಕು, ನಾವು ಮಾಡೇ ಮಾಡ್ತೀವಿ ಸಪೋರ್ಟ್. ಇವಾಗ ಡಿ-ಬಾಸ್ ವಿಡಿಯೋ ನೋಡ್ತಿದಾರೆ ಅನ್ಕೊಳ್ಳಿ, ಅವ್ರಿಗೆ ಏನಾದ್ರು ಮೆಸೇಜು ಅಭಿಮಾನಿಯಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವರೇ ನೋಡ್ತಿದಾರೆ ಅನ್ಕೊಳ್ಳಿ, ಇವಾಗ ವಿಡಿಯೋ ಅನ್ಕೊಳ್ಳಿ. ನಾವೆಲ್ಲ ಜೊತೆಗಿದ್ದೇ ಇರ್ತೀವಿ, ನೀವು ಹೊರಗೆ ಬಂದೇ ಬರ್ತೀರಾ, ನಾವೆಲ್ಲ ಜೊತೆಗಿರ್ತೀವಿ, ನೀವು ಧೈರ್ಯವಾಗಿ ಖುಷಿಯಾಗಿರ್ರಿ ಅಂತ ಹೇಳಿ. ನೀವು ಮಾತ್ರ ಒಂದು ಗ್ರೇಟ್ ಸೋಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ವ್ಯಕ್ತಿ ನೀವು. ಧೈರ್ಯವಾಗಿದ್ದೀರಾ ಕೂಡ. ನೀವೇ ಎಷ್ಟೋ ಜನಕ್ಕೆ ಧೈರ್ಯ, ಎಷ್ಟೋ 1000 ಜನಕ್ಕೆ ಅವರೇ ಧೈರ್ಯ. ಅವ್ರೇನ್ ಕುಗ್ಗಿಲ್ಲ, ಅವ್ರು ಆರಾಮಾಗಿ ತುಂಬಾ ಚೆನ್ನಾಗಿ ಇದ್ದೇ ಇರ್ತಾರೆ. ಇದ್ರೆ ನಮ್ಮ ನೆಮ್ಮದಿಯಾಗಿರ್ತಾರೆ.